ಅಯ್ಯೋ! ನನ್ಗೊಂಥರ ನಾಚಿಕೆ ಆಗುತ್ತೆ. ನೀನ್ ಯಾಕೆ ಇಲ್ಲಿಗ್ ಕರ್ಕೊಂಡ್ ಬಂದೆ ನನ್ನ? ಅದು ನಾವಿಬ್ರೇ ರೂಮಿಗ್ ಬಂದ್ರೆ ಚೆನ್ನಾಗಿರಲ್ಲ. ಇನ್ನು ಮನೆಗ್ ಹೋಗ್ಬೇಕು, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಐತೆ, ಅದೆಲ್ಲನುವೆ ಐತೆ. ನೀನೀಗ ಇದ್ದಕ್ಕಿದ್ದಂಗೆನೆ ಬಾ ರೂಮಿಗೆ ಅಂತ ಕರ್ಕೊಂಡ್ ಬಂದ್ಬಿಟ್ರೆ ನನ್ಗೊಂಥರ ಆಯ್ತದೆ. ಅಮ್ಮ ಎಲ್ಲಾನುವೆ ಎಲ್ಲೋದ್ರು, ಎಲ್ಲೋದ್ರು ಅಂತ ಹುಡುಕ್ತಾ ಇರ್ತಾರೆ. ಈಗ ಚೌಟ್ರಿಯಿಂದ ಮನೆಗ್ ಹೋಗ್ಬೇಕಲ್ವಾ? ಬಾ ಸರ್ಸರ್ನ ಮನೆಗ್ ಹೋಗೋಣ ಬಾ. ನಾನಂತೂನುವೆ ಇಲ್ಲಿ ಇರಕಿಲ್ಲ. ಹೋಯ್ತೀನಿ. ನಂಗೊಂಥರ ನಾಚಿಕೆ ಆಯ್ತೈತೆ. ಅಮ್ಮ ಏನಾರ ಅನ್ಕೋತದೆ. ಅಯ್ಯೋ ಸುಮ್ನಿರ್ರಿ. ನಾನೇನಕ್ಕೋ ಕರ್ಕೊಂಡ್ ಬಂದೀನಿ ಅನ್ನೋ ತರ ಇದ್ ಮಾಡ್ತಿರಲ್ಲ. ಈಗ ಮನೆ ತುಂಬಿಸ್ಕೊಳಕ್ ಹೋಗೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಯಾರ ಹತ್ರನೋ ಆಶೀರ್ವಾದ ತಗೋಬೇಕು. ಆಶೀರ್ವಾದಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರೋದು. ನೀವು ಸುಮ್ನೆ ಇರ್ರಿ. ನೀವ್ ಒಳ್ಳೆನೇನೆ ನೋಡಿ, ಮದ್ವಿಗಂತೂ ಬರಕ್ ಆಗಿಲ್ಲ ಅವ್ರಿಗೆ. ಆಶೀರ್ವಾದನಾದ್ರೂ ಮಾಡ್ತಾರೆ, ಮಾಡ್ಲಿ ಬಿಡಿ ಬಂದು. ಅಲ್ಲ ಆಶೀರ್ವಾದನ ಯಾರನ್ನ ಬಂದ್ಬಿಟ್ಟು ರೂಮಾಗ್ ಮಾಡ್ತಾರಾ? ಎಲ್ಲನ ಈಚೆ ಕಡೆನೆ ಬಂದ್ಬಿಟ್ಟು ಮಾಡಕ್ ಹೇಳು. ಇಲ್ಲಿ ರೂಮಾಗ್ ಅಷ್ಟ್ ಚೆನ್ನಾಗಿರಲ್ಲ. ಯಾರನ್ನ ನೋಡ್ತಾರೆ. ನಾವಿಬ್ರು ಬಾಕ್ಲಾಕ್ಕೊಬಿಟ್ರೆ ಇವ್ರೇನಪ್ಪ ಇಷ್ಟೊಂದು ಅರ್ಜೆಂಟ್ ಮಾಡ್ತಾವ್ರೆ ಅಂತ ಅನ್ಕೋತಾರೆ. ನೀನೇನು ಅನ್ಕೋಬೇಡ. ನಮ್ಮ ಹಳ್ಳಿ ಜನ ಅಲ್ವಾ? ನಿಮ್ ತರ ಸಿಟಿ ಜನ ಅಲ್ಲ ಅಲ್ವಾ ನಾವು? ಜನ ಹೆಂಗೆಂಗೋ ತಿಳ್ಕೊಬಿಡ್ತಾರೆ ಅಂತ ನಾವ್ ಅಷ್ಟೇನೆ. ನೋಡಿ ಬನ್ನಿ ಹೊರಗಡೆನೆ ಹೋಗೋಣ. ಅಲ್ಲೇ ಕರೀರಿ ಅವ್ರನ್ನ. ಆಶೀರ್ವಾದ ಮಾಡ್ಸಣ. ಮಾಡ್ತಾರ ಅವ್ರೇನೇನೆ. ಅದು ಪದ್ದು ಅತ್ತೆ ಬಂದ್ರು. ಹಾ ಏನಮ್ಮ, ಭೈರವನ್ ಕಾಯ್ಕೊಂಡ್ ನಿಂತ್ಕೊಂಡಿದ್ಯಾ? ಹ್ಞೂ ಚಿಕ್ಕಮ್ಮ, ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ ಭೈರವಂಗೆನೆ. ಹೇಳಿದ್ರಲ್ಲ ಮದ್ವೆಗೆ ಬಂದೇ ಬರ್ತೀನಿ, ಆಶೀರ್ವಾದ ಮಾಡಕ್ಕಂತೂ ಖಂಡಿತ ಬರ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಯಾವಾಗ ಬರ್ತಾರೋ ಏನೋ ಕಾಯ್ಕೊಂಡು ನಿಂತಿದ್ದೀನಿ ನಾನಂತೂ. ಈಗ ಎಲ್ಲರೂ ರೆಡಿ ಆಗ್ತಾವ್ರೆಲ್ಲ, ಬಸ್ ಹತ್ತಿದ್ದಾಯ್ತು, ಕಾರೆಲ್ಲ ಹತ್ತುತ್ತಾವ್ರೆ. ನಾನೀಗಳಿ ಎಲ್ಲ ಸೀರೆ ಬದಲಾಯಿಸ್ಕೊಂಡೆ ನಾನು. ಇನ್ನೇನು ಹೊರಡಬೇಕು. ಇವ್ರು ನೋಡಿ ಅರ್ಜೆಂಟ್ ಮಾಡ್ತಾವ್ರೆ. ಆಶೀರ್ವಾದವನ್ನು ತಗೊಂಡು ಹೋಗ್ಬಿಡೋಣ ಸುಮ್ಕಿರು ಅಂತ ಹೇಳ್ತಾ ಇದ್ದೀನಿ ನಾನು. ಅಲ್ಲ ಅತ್ತೆ ಸುಮ್ನೆ ಯಾಕೆ ಈಚೆ ಕಡೆನೇ ತಗೋಬೋದಿತ್ತಲ್ಲ. ಹಿಂಗ್ ರೂಮಿಗೆ ಕರ್ಕೊಂಡ್ ಬಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೇ ಹೇಳ್ತಾ ಇದ್ದೆ. ಇವಳು ಕೇಳ್ತಾನೆ ಇಲ್ಲ. ಇಲ್ಲಿಗೆ ಬಂದು ಆಶೀರ್ವಾದ ಮಾಡ್ತಾರಂತೆ ಅಂತ ಹೇಳ್ತಾ ಇವಳೆ. ಏನೋ ನಮ್ಮ ಅಮ್ಮ ಏನಾರ ಅನ್ಕೊಂಡ್ರೆ? ಅಯ್ಯೋ ನಿಮ್ಮಮ್ಮ ನನ್ನನ್ನು ಕಳಿಸ್ತು. ಅವ್ರಿಬ್ರ ಜೊತೆ ನೀನ್ ಕಾರಾಗ್ ಬಾ, ನಾವು ಹೋಗ್ಬಿಟ್ಟು ಮಂತಕ್ಕೋಸಿ ಹೋಗ್ತಿರ್ತೀವಿ. ನಾವೊಂದ್ ಗಾಡಿನಾಗ ನೀವೊಂದ್ ಗಾಡಿನಾಗೆ ಮರೆದಿದಂಗ್ ಬರ್ರಿ, ನೀನು ನಿಧಿ ಅವ್ರಿಬ್ರು ಒಂದ್ ಕಾರಾಗ್ ಬರ್ರಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮನ್ ಕಳ್ಸಿ ಕಾರುಗಳೆಲ್ಲ ಹೊಲ್ಟು ಕಣಪ್ಪ ಆಗ್ಲೇನೆ. ಓ ಹೌದಾ? ಅಯ್ಯೋ ದೆವ್ವ, ದೆವ್ವ. ಹೋ ಭೈರವ ಬಂದ ನೋಡು. ಉಷಾ ನಿನ್ಗೋಸ್ಕರ ಕಾಯ್ತಾವಳೆ. ಮದ್ವಿಗಂತೂ ಬರ್ಲಿಲ್ಲ, ಆಶೀರ್ವಾದ ಮಾಡಕ್ಕಾದ್ರೂ ಬರ್ತೀಯೋ ಬರಲ್ವೋ ಅಂತ ಹೇಳ್ಬಿಟ್ಟು ಉಷಂಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನಿನ್ಗೋಸ್ಕರನೇ ಕಾಯ್ತಾ ಇದ್ಲು. ನೋಡು, ಆಶೀರ್ವಾದ ಮಾಡ್ಬಿಡು. ಅಯ್ಯೋ ಉಷಾ, ದೆವ್ವ ಅಲ್ವಾ? ದೆವ್ವನ ಭೈರವ ಅನ್ಕೊಂಡಿದ್ದೇನಿದು? ನಾನು ಹೇಳಿದ್ನಲ್ಲ ಆಶೀರ್ವಾದ ಮಾಡಕ್ ಬರ್ತಾರೆ ಅಂತ ಹೇಳ್ಬಿಟ್ಟು. ಇವರೇನೇನೆ ತುಂಬಾ ಮುಖ್ಯವಾದರು. ನಾವಿಬ್ರು ಇವತ್ತು ಮದುವೆ ಆಗಿದ್ದೀವಿ ಅಂದ್ರೆ ಕಾರಣನೂ ಇವರೇನೇನೆ. ನಿಮ್ಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಇರಿ. ಇವರಷ್ಟು ನಮಗೆ ಒಳ್ಳೇದನ್ನ ಯಾರು ಮಾಡಲ್ಲ. ಆ ದೇವರು ಹೊರ ಕೊಡೋಕ್ಕಿಂತ ಮುಂಚೆನೆ ಇವರೇ ಕೊಡ್ತಾರೆ. ಅಷ್ಟು ಒಳ್ಳೆಯವರು ಇವರೆಲ್ಲ. ಚಿಕ್ಕಮ್ಮಂಗೂ ಗೊತ್ತು. ಸುಮ್ಕಿರಪ್ಪ, ಗಂಡಸಾಗಿದ್ಕೊಂಡು ಯಾಕೆ ಹಿಂಗೆ ಎದ್ರಕತ್ತ ಇದ್ಯಾ? ನಿನ್ ಕೈ ಏನಾಗಿಲ್ಲ. ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ, ಸರಿನೇ? ನಮಗೆ ಇರ್ಲಿ. ಈಗ ಸುಮ್ನಿರು, ಮರ್ತೋಗ್ಬಿಡ್ತೀಯ ಬಿಡು. ಎಲ್ಲನೂ ಆಶೀರ್ವಾದ ಆದ್ಮೇಲೆ ಹೊಸಿ ನೋಡ್ಕ ಒಂದ್ ಕಿತ. ನಾನು ಬಂದ್ರೇನು ಬಿಟ್ರೇನು ನನ್ನ ಆಶೀರ್ವಾದ ಯಾವಾಗೂ ನಿಮ್ಮ ಮೇಲೆ ಸದಾ ಇರ್ತದೆ. ನಾನು ಶುಭ ಕಾರ್ಯಗಳಿಗೆಲ್ಲ ದೆವ್ವ ಬಂದ್ಬಿಟ್ರೆ ಸುಮ್ಮನೆ ಸಂದಕ್ಕಿರಕ್ಕಿಲ್ಲ ಅಲ್ವಾ? ಅದಕ್ಕೆ ನಾನು ಬರೋಕ್ಕೆ ಹೋಗಲಿಲ್ಲ. ದೂರದಿಂದಲೇ ನೋಡಿ ನಾನು ಖುಷಿ ಪಡ್ತಾ ಇದ್ದೆ. ಭಾಳ ಚೆನ್ನಾಗಾಯ್ತು ಮದುವೆ ಅಂತನೂ. ಅಬ್ಬಬ್ಬ ಏನು ಮದುವೆ, ಏನು ಜನ, ಏನು ಊಟ ಎಲ್ಲ ನೋಡಿದೆ. ಶುಭ ಕಾರ್ಯಗಳಿಗೆ ನಾನು ಬರಬಾರ್ದು, ಅದಕ್ಕೆ ನಾನಂತೂ ದೂರನೇ ನಿಂತ್ಕೊಬಿಟ್ಟಿದ್ದೆ ಅಷ್ಟೇ. ಏನಪ್ಪ ಚಿಕ್ಕ ಸಾವ್ಕಾರ, ಚೆನ್ನಾಗಿ ನೋಡ್ಕೋಬೇಕು. ಅಯ್ಯೋ ಈ ದೆವ್ವಕ್ಕೆ ನನ್ನ ಹೆಸರೆಲ್ಲ ಗೊತ್ತೈತಲ್ಲ ಉಷಾ. ದೆವ್ವ ಅನ್ಬೇಡ, ಸುಮ್ನಿರು. ಅವರು ನಮಗ್ ತುಂಬಾ ಒಳ್ಳೇದ್ ಮಾಡೋರು. ನೀನ್ ಸುಮ್ನೆ ಇರು, ಭೈರವ ಅಂತ ಕರಿ. ಪರವಾಗಿಲ್ಲ ಬಿಡು ಉಷಾ, ಕರೆದ್ರೆ ಕರೀಲಿ. ಅವನಿಗೆ ಏನಂತೆ. ಈಗ ನಾನು ಇಲ್ಲಿಂದ ಮಾಯ ಆದಮೇಲೆ ಅವನ ನೆನಪುನು ಮಾಯ ಆಗೋಗ್ಬಿಡ್ತೈತೆ. ನಾನು ಬಂದು ಹೋಗಿರೋದವನು ಗೊತ್ತೂ ಆಗಲ್ಲ. ಸರಿಪದು 100 ಕಾಲ ಸುಖವಾಗಿ ಬಾಳಿ. ಹೆಂಗೋ ಒಂದಿಬ್ರು ಒಳ್ಳೆ ಗಂಡ ಹೆಂಡ್ತಿಯರಂತೂ ಆದರು. ನೀವು ತುಂಬ ಇನ್ನೂ ಅಲ್ಲಿ ತುಂಬ ಕೆಲಸಗಳು, ತುಂಬ ಕಷ್ಟಗಳು ಎಲ್ಲನೂ ಐತೆ ಕಣಪ್ಪ. ಎಲ್ರೂ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಸರಿನಾ? ಎಲ್ಲ ಒಳ್ಳೇದಾಗುತ್ತೆ ಉಷಾ. ಇನ್ಮೇಲೆ ಮನೆ ಜವಾಬ್ದಾರಿ ಎಲ್ಲನೂ ನಿಂದೆ ನೆನೆಯ. ಆ ಮನೆಗೆ ಕೊಪ್ಪಿಗಳು 4-5 ಕೊಪ್ಪಿಗಳವೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಇದು ಮಾಡಬೇಕು. ನೀನೇನು ಮದ್ವೆಗೆ ಬಂದಿಲ್ಲ ಅಂತ ಅನ್ಕೋಬೇಡ. ನನ್ನ ಮದುವೆಗೆ ಎಲ್ಲ ದೂರದಿಂದಲೇ ನಿಂತ್ಕೊಂಡು ಎಲ್ಲ ನೋಡಿದ್ದೀನಿ. ಪಾಪ ನೀನು ನನಗೋಸ್ಕರ ಅಂತ ಹೇಳ್ಬಿಟ್ಟು ಸ್ಮಶಾನಕ್ಕೆ ಬಂದ್ಬಿಟ್ಟು ಇನ್ವಿಟೇಷನ್ ಕೊಟ್ಟಿದ್ದಲ್ಲ, ಅದಕ್ಕಾದ್ರೆ ನಾನು ಬರಲಿಲ್ಲ ಅಂದರೆ ಚೆನ್ನಾಗಿರ್ತೈತ ಹೇಳು? ಅದಕ್ಕೆ ನಾನು ಬಂದಿದ್ದು. ಎಲ್ಲನೂ ಒಳ್ಳೇದಾಗಲಿ ಪದು. ಹೆಂಗೋ ಅಂತೂ ಇಂತೂ ಒಂದು ಮದುವೆ ಮಾಡಿಸಿರೋ ಪುಣ್ಯ ಅಂತೂ ಬಂತು, ಸರಿನಾ? ಏನೋ ಭೈರವ, ನಿನ್ನ ಆಶೀರ್ವಾದನೇ, ದೇವರ ಆಶೀರ್ವಾದ ಜೊತೆ ನಿನ್ನ ಆಶೀರ್ವಾದದಿಂದಲೇ ನಾವು ಚೆನ್ನಾಗಿರೋದು ಬಿಡು. ಹೆಂಗೋ ಗಂಡ ಹೆಂಡತಿಗೆ ಅರ್ಸಿ ಆರೈಸಿದಲ್ಲ, ಅಷ್ಟೇನೆ ಸಾಕು. ನೆನ್ನೆ ರಿಸೆಪ್ಷನ್ನಾಗೆ ಕೇಳ್ತಾ ಇದ್ಲು, ಭೈರವ ಬರ್ತೀನಿ ಅಂತ ಹೇಳಿ ಬರ್ಲಿಲ್ವಲ್ಲ, ಬರ್ತೀನಿ ಅಂತ ಹೇಳ್ತಾನೆ ಇತ್ತಲ್ಲ, ಹಂಗೆ ಹಿಂಗೆ ಅಂತ. ನಾನು ಹೇಳ್ದೆ ಇಲ್ಲಮ್ಮ, ಶುಭ ಕಾರ್ಯಗಳಂದ್ರೆ ಬರೋಕ್ಕಿಲ್ಲ, ಹಂಗೆ ಹಿಂಗೆ ಅಂತ ನಾನು ಹೇಳ್ತಾ ಇದ್ದೆ ಭೈರವ. ಬಾ ನಮ್ಮ ಜೊತೆನೆ, ನೀನೇನಂತೆ? ಕಣ್ಣು ಮುಚ್ಚಿ ತೆಗೆದ್ರೆ ನಾನು ಊರಾಗಿರ್ತೀನಿ. ನೀವು ನಿಧಾನ ಹುಷಾರಾಗಿ ಹೋಗಿ, ಸರಿನಾ? ಚಿಕ್ಕ ಸಾವ್ಕಾರ, ಜಾಸ್ತಿ ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ಯಾರು ಏನು ಎತ್ತ ಅಂತ. ಸಮಾಧಾನ ಮಾಡ್ಕ, ಆರಾಮಾಗಿರು, ಸರಿನಾ? ಹೆಂಡ್ತಿ ತುಂಬ ಒಳ್ಳೆಯವಳು. ಚೆನ್ನಾಗಿ ನೋಡ್ಕೊಳಪ್ಪ ಹೆಂಡ್ತಿನ. ಹಳೆ ಚಾಳಿನ ಮತ್ತೆ ಹಿಡಿಯಕ್ಕೆ ಹೋಗ್ಬೇಡ. ಬದ್ದು ಡಾರ್ಲಿಂಗ್, ಮಗ ಸೊಸೆ.
ಏ ಸುಮ್ಕಿರ್ ಸಾಕು ಎಂತ ಕ್ಯಾಮೆ ಮಾಡ್ಬಿಟ್ಟಿದ್ಯಲ್ಲ ನೀನು. ಆ ಮನ್ಯಾಳಿನ ಗಂಟಾಕ್ಬಿಟ್ಟು ಆ ಮನ್ಯಾಳಿತಾಗ ಹೇಗೋ ಅಂತ ಬಿಟ್ಟಿದ್ಯಲ್ಲ ನೀನು. ನಾನು ಹಣೆ ಬಹನೆ ಸರಿ ಇಲ್ಲ ಅಂತ ಅನಿಸ್ತದೆ. ನೀನು ಹೇಳ್ದಾಗೆ ಎಚ್ಚೆತ್ಕೊಂಡಿದ್ರೆ ಸೊರಗೋದು. ನಿನ್ ಮಗ ಅಂತ ಹೇಳ್ಬೇಕಾರೆ ನೀನು ಇಂಥದ್ದೊಂದು ಕೆಲಸ ಆಯ್ತದೆ ಅಂತ ಗೊತ್ತಿದ್ರೆ ಆವಾಗ ಎಚ್ಚೆತ್ಕೊಬಿಡ್ತಾ ಇದ್ದೆ ನಾನಂತೂ. ಏನ್ ಮಾಡ್ತೀಯ, ನನಗಂತೂ ಆ ಟೈಮಾಗ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತು, ಏನು ಮಾಡೋಕ್ಕೂ ಆಯ್ತಿಲ್ಲ ಈಗ. ಹ್ಮ್ ಸರಿ ಸರಿ. ಭೈರವ, ನಮಗೂ ಟೈಮ್ ಆಯ್ತದೆ ಮಂದುಂಬಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ಬೇಕು. ಆಡ್ತೀವಿ ನಾವುನುವೆ. ಅವಾಗವಾಗ ನೀವು ಬರ್ತಾರ್ರಿ. ನಾನು ಪೊದ್ದು ಚಿಕ್ಕಮ್ಮನ ಹೆಂಗ್ ಮಾತಾಡ್ಸ್ತಿರೋ ಹಂಗೆ ಬಂದು ಮಾತಾಡ್ಸಿ. ನಿಮ್ಮಿಂದನೇ ನಾನು ಇವತ್ತು ಇಲ್ಲಿ ಈ ಜಾಗದಾಗ ನಿಂತಿರೋದು, ನಿಮ್ಮಿಂದನೇ, ನಿಮ್ಮ ಆಶೀರ್ವಾದದಿಂದನೇ. ಯಾವತ್ತೂ ನನ್ನ ಮರಿಬೇಡ್ರಿ ನೀವು ಭೈರವ. ಉಷಾ, ಒಳ್ಳೆಯವ್ರಿಗೆ ಮಾತ್ರನೇ ಸಹಾಯ ಮಾಡ್ತೆ ನೀನು. ಇವತ್ತು ನಿಂಗೆ ಇಷ್ಟೊಂದು ಸಹಾಯ ಮಾಡ್ತೈತೆ ಅಂತ ಹೇಳಿದ್ರೆ ನೀನು ಒಳ್ಳೆಯವಳು ಅಂತನೇ ಅರ್ಥ, ಸರಿನಾ? ಅಯ್ಯೋ, ತಲೆ ಕೆಟ್ಟ ಕೆಲ ಹಿಡಿತೈತೆ. ಏನ್ ಮಾಡ್ತಾ ಇದ್ದೀರಾ ನೀವು? ದೆವ್ವ ಹಿಡ್ಕೊಂಡು ಏನೇನೋ ಮಾತಾಡ್ತಿದ್ರಲ್ಲ. ಮೊದಲನೇ ಕಿತ್ತ ದೆವ್ವ ನೋಡ್ತಾ ಇದೀನಿ. ಎದೆ ಜಲ್ 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 ಅಂತ ಅಡ್ಡಲ್ ಆಯ್ತೈತೆ. ನೀವು ನೋಡಿದ್ರೆ ಆಶೀರ್ವಾದ ಮಾಡು, ನಮ್ಮ ಮನೆಗೆ ಬಾ, ನನ್ನ ಜೊತೆಗಿರು, ಮದುವೆ ಮನೆಗೆ ಯಾಕೆ ಬರಲಿಲ್ಲ, ಸ್ಮಶಾನಕ್ಕೆ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದಿದ್ದೆ. ಏನ್ ನಡೀತಾ ಇತ್ತಿಲ್ಲಿ? ನನ್ನೆಲ್ಲ ಏನ್ ಮಾಡ್ತಾ ಇದ್ದೀರಾ ನೀವು? ನನಗಂತೂ ಗೊತ್ತಾಗ್ತಿಲ್ಲ. ಉಷಾ, ಏನ್ ಮಾಡ್ತಾ ಇದೀಯ ನೀನು? ಏ ಸುಮ್ಕಿರ್ಲ ಚಿಕ್ಕ, ಯಾಕೆ ಹಿಂಗ್ ಕಿರ್ಚ್ಕತ್ತೀಯ? ನಾವೇನಾದ್ರು ನೀನ್ ತಿಂದಾಕ್ತಾ ಇದೀವ ಇಲ್ಲಿ? ಎಂತದನ್ನೂ ಇಲ್ಲ. ಏನೋ ಆಶೀರ್ವಾದ ಮಾಡಕ್ಕೆ ಅಂತ ಬಂದೈತೆ, ಆಶೀರ್ವಾದ ಮಾಡ್ತೈತೆ. ಸಮಾಧಾನ ಮಾಡ್ಕ. ಅಯ್ಯೋ, ಅಷ್ಟಕ್ಕೇನೆ ಯಾಕೆ ಹಿಂಗಾಡ್ತೀಯ? ಹುಡುಗಂಗೆ ಯಾಕೋ ಭಯ ಜಾಸ್ತಿ ಆಗೋಗ್ಬಿಟ್ಟೈತೆ. ಅವನ್ ಬಿಡಿ ಭೈರವ, ಪರಿ ಪುಕ್ಲನೇನೆ ಯಾವಾಗೂನು. ಸರಿ, ನಾವು ಹೊರಡ್ತೀವಿ ಭೈರವ. ಚಿಕ್ಕಮ್ಮ ಬಾವಗನ ಭೈರವ, ಹೆಂಗಿದ್ರು ಊರಿಗೆ ಬಂದೇ ಬತ್ತಿಯಲ್ಲ, ನಮ್ಮ ಜೊತೆನೇ ಇರ್ತೀಯಲ್ಲ ಬಿಡು. ಅಲ್ಲೇ ಏನೇನು ಬೇಕೋ ಎತ್ತೆತ್ತ ಎಲ್ಲನೂ ಮಾತಾಡ್ಕೊಂಡು ಅಲ್ಲೇ ಇರೋಣ. ಇನ್ನೇನು ಹಾಸ್ಪಿಟಲ್ ಆಯಿತು, ಮನೆ ಆಯಿತು, ನಾವಾಯಿತು, ನಾವು ಚೆನ್ನಾಗಿರ್ಬೇಕು ಅಷ್ಟೇನೆ, ಇನ್ನೇನು ಬೇಡ. ಏನು ಮನೆಗೆ ಬರ್ತೈತ ಇದು? ಬೇಡ 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 ಬೇಡ. ಮನೆಗೆ ಬಂದ್ರೆ ನಾನು ಮನೆಗೆ ಇರಕ್ಕಿಲ್ಲ ಅಷ್ಟೇನೆ, ಹೊಂಟ ಕೊಡ್ತೀನಿ. ನನ್ನ ಮನೆಗೆ 10 ನಿಮಿಷ ಇರಕ್ಕಿಲ್ಲ. ಇವಳೇನಪ್ಪ, ಇವಳು ಮಾಟ್ಕತಿ ಮಾತಾಡ್ತಾಳಲ್ಲ. ನಿನಗೂ ದೇವಕ್ಕೂ ಫ್ರೆಂಡ್ಶಿಪ್ ಐತೆ ಅಂತ ಗೊತ್ತಿದ್ರೆ ನನ್ನ ಮದುವೆನೇ ಮಾಡ್ಕೊಂತ ಇರ್ಲಿಲ್ವಲ್ಲ. ಮನೆಗೆ ಬೇರೆ ಕರಿತಿದೆಯಲ್ಲೇ, ಸುಮ್ಮನಿರು ಉಷಾ, ನನ್ನ ಮಾತು ಕೇಳು. ಏ ನೀವು ಸುಮ್ಮನೆ ಇರ್ತೀರಾ ವಸಿ? ನೀವು ಒಳ್ಳೆನೇನೆ. ಸರಿ ಪದ್ದು, ಸುಮ್ಮನೆ ಜಾಸ್ತಿ ಪಾಪ ಅವ್ರಿಗೂ ಟೆನ್ಷನ್ ಕೊಡೋದು ಬೇಡ. ನಾನು ಹೊರಡ್ತೀನಿ, ಸರಿನಾ? ಹುಷಾರಾಗಿ ಮನೆಗೆ ಹೋಗ್ರಿ. ಎಲ್ಲ ಒಳ್ಳೇದಾಗಲಿ. ಸರಿ, ನಾನು ಬರ್ತೀನಿ. 100 ಕಾಲ ಜೋಡಿಗಳು ಸುಖವಾಗಿ ಬಾಳ್ತಾರೆ ಬಿಡು. ಏನಾದರೂ ಕಷ್ಟ ಬಂತು ಅಂದರೆ ನಾನು ಇದ್ದೇ ಇರ್ತೀನಲ್ಲ. ಮುಂಚಿತವಾಗಿಯೇ ಬಂದು ಎಚ್ಚರಿಕೆ ಕೊಟ್ಬಿಟ್ಟು ಎಲ್ಲ ಒಳ್ಳೇದು ಮಾಡ್ತೀನಿ. ಪದ್ದು ಡಾರ್ಲಿಂಗ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮದುವೆನಾಗೆ. ಬ್ಯೂಟಿಫುಲ್. ಸರಿ. ಅಯ್ಯೋ, ಅವ್ರು ಯಾರೋ ಬರ್ತಾರೆ ಅಂತ ಅವಾಗಿಂದ ಕಾಯ್ತಾ ಇದೀವಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಅನಿಸುತ್ತೆ. ಅವರು ಬರ್ತಾರೋ ಬರಲ್ವೋ? ಅವರು ಬರಲ್ಲ ಅಂತ ಕಾಣಿಸ್ತಿದೆ ಚಿಕ್ಕ ಸಾವುಕಾರ. ನಡಿ ಹೋಗನ್ ಸುಮ್ಮನೆ. ಉಷಾ, ನಡಿಯಮ್ಮ, ನಿಧಾನಕ್ಕೆ ಇಬ್ರು ಜೊತೆಗೇನೆ ಹೋಗ್ರಿ. ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣಲ್ವಾ, ಯಾರ ದೃಷ್ಟಿನೂ ಬೀಳ್ಬಾರ್ದು. ತಲೆ ಮುಸ್ಕಾಕಳ್ರಿ, ಇಬ್ರು ತಲೆ ಮುಸ್ಕಾಕೊಂಡು ನಡೀರಿ. ಇಬ್ರು ನಿಧಾನಕ್ಕೆ, ಹೊಸ ಜೋಡಿಗಳು ಜೊತೆಗೆ ನಡೀರಿ. ಪಾಪ ಯಾರು ಬರ್ತಾರೆ ಅಂತ ಉಷಾ ಹೇಳ್ತಾ ಇದ್ಲು ಆಶೀರ್ವಾದ ಮಾಡಕ್ಕೆ. ಬಿಡು, ಮನೆ ಹತ್ರನೇ ಬಾ ಅಂತಾನು. ಇಲ್ಲ ನಾವೇ ಒಂದಿನ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೊಳ್ಳೋಣ. ಹೂ ಕಣಪ್ಪ, ತಗೊಳ್ಳೋಣ ಬಿಡು. ನೀನ್ ಧೈರ್ಯ ನೋಡಿಲ್ವಾ? ಆಶೀರ್ವಾದ ತಗೊಳಕ್ ಹೋಗ್ಲೇಬೇಕು ನಾವು. ನಡೀರಿ. ಉಷಾ ಬಾಮ್ಮ, ನಿಮ್ ಚಿಕ್ಕಮ್ಮಗೆ ಹೇಳ್ತಾ ಇದ್ದೀನಿ, ಆ ಮನೆಗಿರೋರು ಯಾರು ಸರಿ ಇಲ್ಲ. ಆ ಮನೆ ಸಸಿಯಾಗಿ ಹೋಯ್ತಾ ಇದೆಯಾ ನೀನಂತೂ. ಎಲ್ಲನೂ ನೀನೇನೆ ನೋಡ್ಕೊಂಡು ನಡ್ಕೊಂಡು ಅವ್ರಿಗೆ ಬುದ್ಧಿ ಕಲಿಸ್ಕೊಂಡು ನಿಧಾನಕ್ಕೋ ನೀನೇ ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ಬೇಕು, ಸರಿನಾ? ಏನಾರ ಬೇಕಾದ್ರೆ ಭೈರವ ಸಹಾಯಕ್ಕೆ ಬರ್ತದೆ. ಅದು ಬಿಟ್ರೆ ನಾನಿದ್ದೀನಿ. ಏನಾರ ಕಷ್ಟ ಅಂದರೆ ಹೇಳ್ಕ, ಬಿಟ್ಬಿಟ್ಟು ಇನ್ನು ಯಾವ ನಿರ್ಧಾರನೂ ತಗೋಬೇಡ, ಸರಿನಾ? ಸರಿ ಚಿಕ್ಕಮ್ಮ, ಆಯಿತು. ನಾನು ಆದಷ್ಟು ಹೆಂಗೋ ಅವ್ರನ್ನ ಫೇಸ್ ಮಾಡ್ತೀನಿ ಬಿಡಿ. ಸರಿ ಕಣೆ ತಾಯಿ, ಆಯಿತು, ಬಾ.